ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿರಬೇಕು. ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನನ್ನೆಲ್ಲ ಸ್ನೇಹಿತರು ತುಂಬ ಚೆನ್ನಾಗಿರಬೇಕು. ಹಾಗೆ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರ್ತಕ್ಕಂತಹ ವಿಷಯ ಬಂದು ಟ್ರೆಕ್ಕಿಂಗ್ ಅಂದರೆ ಚಾರಣ. ನಮ್ಮ ಜೀವನದಲ್ಲಿ ಒಮ್ಮೆನಾದರೂ ನಾವು ಚಾರಣ ಮಾಡಿರ್ತೀವಿ ಅಥವಾ ಟ್ರೆಕ್ಕಿಂಗ್ ಮಾಡಿರ್ತೀವಿ. ಈ ಟ್ರೆಕ್ಕಿಂಗ್ ಮಾಡೋ ಉದ್ದೇಶ ಇಷ್ಟೇ, ನಮ್ಮ ಮಾನಸಿಕವಾಗಿರುವಂಥ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ನಮ್ಮ ದೈಹಿಕ ಬಲಿಷ್ಠತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ. ಅದಕ್ಕೆ ತಾನೇ ಹೇಳೋದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಇಲ್ಲಿ ನೋಡಿ, ನಮ್ಮ ಆರಕ್ಷಕ ಸಿಬ್ಬಂದಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ತಮ್ಮ ತರಬೇತಿಯಲ್ಲಿ ಟ್ರೆಕ್ಕಿಂಗ್ ಹೊರಟಿದ್ದಾರೆ. ಸ್ನೇಹಿತರೆ, ನಾವು ಪೊಲೀಸ್ ಅಂದ ತಕ್ಷಣ ಒಂದೇನೋ ಭಯದ ಮನೋಭಾವ, ಏನೋ ಒಂಥರ ನೋಡೋ ದೃಷ್ಟಿಕೋನ, ಅವರಿಂದ ಅಂತರ ಕಾಪಾಡ್ಕೊಳ್ಳೋದು, ಇವನ್ನೆಲ್ಲ ಕಾಣ್ತೀವಿ. ಆದರೆ ನಿಜ ಹೇಳ್ತೀನಿ ಕೇಳಿ, ಸೈನಿಕರು, ರೈತರು ಹೇಗೆ ತಮ್ಮ ಒತ್ತಡದಲ್ಲಿ ಹೇಗಿರ್ತಾರೋ ಹಾಗೆಯೇ ಪೊಲೀಸ್ನವರು ಕೂಡ ತಮ್ಮ ಒತ್ತಡದ ಜೀವನದಲ್ಲಿ ತಮ್ಮ ಕುಟುಂಬ, ತನ್ನ ಮಕ್ಕಳು, ನನ್ನ ಸಂಬಂಧವನ್ನೆಲ್ಲ ದೂರವಿಟ್ಟು ಕೆಲಸ ಮಾಡ್ತಿರ್ತಾರೆ. ಅವರಿಗಿದ್ದಷ್ಟು ನೋವು, ಒತ್ತಡಗಳು ಖಂಡಿತ ನಮ್ಗೆ ಯಾರಿಗೂ ಇರಲಿಕ್ಕಿಲ್ಲ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳ ಒಂದು ಉದಾಹರಣೆಯನ್ನು ಕೊಡಬೇಕು. ಅವ್ರ ಕುಟುಂಬದಲ್ಲಿ ಹೇಗೆಲ್ಲ ಅವರಲ್ಲಿ ಬರುವಂಥ ಸಮಸ್ಯೆಗಳು ಅಂತ ನಾವು ಏನಾದರೂ ಯೋಚನೆ ಮಾಡಿದರೆ, ಎಲ್ಲೋ ಮಗ ತನ್ನ ತಂದೆ ತಾಯಿಯನ್ನು, ತನ್ನ ಕುಟುಂಬವನ್ನು ಬಿಟ್ಟು ದೂರದಲ್ಲಿ ಎಲ್ಲೋ ಒಂದು ಕೆಲಸ ಮಾಡ್ತಿರ್ತಾನೆ. ಸಂಜೆ ತನ್ನ ತಾಯಿಗೆ, ತಂದೆಗೆ ಫೋನ್ ಮಾಡಿ ಹೇಳ್ತಾನೆ, ಅಪ್ಪ ಅಮ್ಮ, ನಾನು ಊಟ ಮಾಡಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ಕಣ್ತುಂಬ ನಿದ್ದೆ ಮಾಡಿ ಅಂತ. ಆದರೆ ವಾಸ್ತವ ಸತ್ಯನೇ ಬೇರೆ. ಇದೇ ಪೊಲೀಸ್ ಸಿಬ್ಬಂದಿ ಕಣ್ತುಂಬ ನಿದ್ದೆ ಮಾಡೋದಿಲ್ಲ, ತನ್ನ ತಂದೆ ತಾಯಿಗೆ ಒಂದು ಸುಳ್ಳು ಹೇಳ್ತಾರೆ, ಅಮ್ಮ ನಾನು ಊಟ ಮಾಡಿದ್ದೀನಿ ಹೊಟ್ಟೆ ತುಂಬ ಅಂತ. ಅವ್ರು ಡ್ಯೂಟಿ ಮಾಡೋ ಸಂದರ್ಭದಲ್ಲಿ ಯಾವಾಗ ಊಟ ಮಾಡ್ತಾರೆ, ಯಾವಾಗ ನಿದ್ದೆ ಮಾಡ್ತಾರೆ, ಯಾವುದು ಕೂಡ ಗೊತ್ತಿರೋಲ್ಲ. ಇಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ತನ್ನ ಮಗು ಹುಷಾರಿಲ್ಲ ಅಂದರೂ ಕೂಡ ತನ್ನ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನೋಡ್ರಿ ಇವತ್ತು ಡ್ಯೂಟಿಗೆ ಹೋಗಬೇಡಿ, ನಿಮ್ಮ ಸಾಹೇಬ್ರಿಗೆ ಹೇಳಿಬಿಡಿ ರಜೆ ಹಾಕಿ, ಮಗು ಹುಷಾರಿಲ್ಲ ಮನೇಲಿದೆ ಅಂತ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ಕಣೆ, ಮಗು ಹುಷಾರಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿಕ್ಕೆ ನೀನಿದೆಯಾ, ಆದರೆ ಡ್ಯೂಟಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ, ನಾನು ಕರ್ತವ್ಯಕ್ಕೆ ಹೋಗಲೇಬೇಕು, ನನಗೆ ಕರ್ತವ್ಯದ ಕರೆ ಬಂದಿದೆ, ನಾನು ಹೊರಡಬೇಕು ಅಂತೇಳಿ ತನ್ನ ಮಗುಗೂ, ತನ್ನ ಮಡದಿಗೂ, ತನ್ನ ಕುಟುಂಬಕ್ಕೂ ಸಮಾಧಾನ ಮಾಡಿ ಆ ಪೊಲೀಸ್ ಸಿಬ್ಬಂದಿ ಹೊರಟು ಬಿಡ್ತಾರೆ. ನೋಡಿದ್ರ, ಆ ನೋವಿದೆಯಲ್ಲ, ಆ ಅನುಭವಿಸುವಂಥ ಪೊಲೀಸ್ ಸಿಬ್ಬಂದಿಗೆ ಗೊತ್ತಿರುತ್ತೆ ತನ್ನ ಕುಟುಂಬಕ್ಕೆ ಆಗಿ ತಾನು ತ್ಯಾಗ ಮಾಡ್ತಾಯಿದ್ದೀನಿ, ಎಷ್ಟು ತ್ಯಾಗ ಮಾಡ್ತಾಯಿದ್ದೀನಿ, ಆ ನೋವು ಅವರಿಗೆ ಮಾತ್ರ ಅರಿವಿರುತ್ತೆ. ಖಂಡಿತ ನಾವು ಇಂತಹ ಪೊಲೀಸ್ನವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾನು ಈ ಚಾರಣದ ಮಧ್ಯೆ ಯಾಕೆ ಪೊಲೀಸ್ ವಿಚಾರ ಎತ್ಕೊಂಡೆ ಅಂತ ಹೇಳಿದ್ರೆ, ಈ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಒತ್ತಡದ ಕೆಲಸ, ಸಂಕಷ್ಟಗಳ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಈ ವಿಚಾರ ಅವರಿಗೆ ಮಧ್ಯಂತರವಾಗಿ ತರಬೇತಿಗಳು, ವ್ಯಕ್ತಿತ್ವ ವಿಕಸನ ಕ್ಲಾಸ್ಗಳು, ಧ್ಯಾನಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ಅವರಿಗೆ ಕೋಚಿಂಗ್ ಕೊಡ್ತಾಯಿದ್ರೆ ಖಂಡಿತ ಆ ಸಿಬ್ಬಂದಿಗಳಿಗೂ ಕೂಡ ಒಂದು ಮಾನಸಿಕ ಆರೋಗ್ಯ ಸೀಮಿತಗೊಳ್ಳಲಿಕ್ಕೆ ಅಥವಾ ತನ್ನ ದೈಹಿಕ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ಕಾರಣರಾಗುತ್ತೆ. ಸ್ವಲ್ಪ ನಮ್ಮ ಕ್ಯಾಮ್ರಾ ಕ್ರಾಸ್ ಆಗಿದೆ, ನಾನು ಇದನ್ನು ಸರಿಪಡಿಸಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೆ ನೇಚರ್ನ ನೋಟ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಹೀಗೆ ಒಂದು ಈಗ ಸರಿ ಹೋಯ್ತು ಕ್ಯಾಮ್ರಾ, ಓಕೆ. ಹಾಗಾಗಿ ನಾವು ಪೊಲೀಸ್ ಸಿಬ್ಬಂದಿಗಳಿಗೆ ತರಬೇತಿ ನಡೀತಾ ಇದೆ ನಮ್ಮ ರಾಮನಗರದಲ್ಲಿ. ಆ ಸಂದರ್ಭದಲ್ಲಿ ಅವರು ಒಂದು ದಿನ ಟ್ರೆಕ್ಕಿಂಗ್ ಹಾಕ್ಕೊಂಡಿದ್ದಾರೆ. ಆ ಟ್ರೆಕ್ಕಿಂಗಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಅಲೋವಿಲ್ಲ, ಆದರೂ ಕೂಡ ನಾವು ಪೊಲೀಸ್ ತರಬೇತಿಗಳನ್ನು, ಸಿಬ್ಬಂದಿಗೆ ತರಬೇತಿ ಕೊಡಲಿಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ಈ ವಿಚಾರವಾಗಿ ನಾನು ಈ ವಿಡಿಯೋನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು ನಮ್ಮ ಪೊಲೀಸ್ನ ಎಲ್ಲ ಸಿಬ್ಬಂದಿಗಳು ತರಬೇತಿಗೆ ಬಂದಿರುವಂಥವ್ರು. ಅವರ ವ್ಯಕ್ತಿತ್ವ ವಿಕಾಸನಕ್ಕೆ ಇದು ಟ್ರೆಕ್ಕಿಂಗ್ ಹಾಕ್ಕೊಂಡಿದ್ದಾರೆ. ಆದರೆ ಟ್ರೆಕ್ಕಿಂಗ್ ಮಾಡೋ ಸಂದರ್ಭದಲ್ಲಿ ನಾವು ಕೆಲವು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಏನು ಅಂದರೆ, ನಾವು ಯಾವ ಸ್ಥಳಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಥರ ಪಕ್ಷಿ ಸಂಕುಲಗಳಿದೆ, ಪ್ರಾಣಿ ಸಂಕುಲಗಳಿದ್ದಾವೆ ಅನ್ನೋಂಥದ್ದನ್ನು ನಾನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಲ್ಲಿ ಅವರಿಗೆ ನಾವು ತೊಂದರೆ ಕೊಡದಂತೆ ನಮ್ಮ ಚಾರಣವನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮೊದಲನೇದಾಗಿ ಯಾವತ್ತೂ ಅಲ್ಲಿ ವಿಷಜಂತುಗಳಿದ್ದಾವೆ ಅಥವಾ ಈ ಥರ ಪ್ರಾಣಿ ಸಂಕುಲಗಳಿದ್ದಾವೆ ಅಂತ ಅಂದಾಗ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಕೊಂಡೇ ಹೋಗಬೇಕು, ವಿಚಾರ ತಿಳ್ಕೊಂಡಾಗ ಹೋಗಬೇಕು. ಹಾಗೂ ಎತ್ತರದ ಶೂಗಳನ್ನು ಹಾಕ್ಕೊಂಡು ಹೋಗಬೇಕು. ಎತ್ತರದ ಶೂಗಳನ್ನು ಹಾಕ್ಕೊಂಡು ಹೋದರೆ ಅಲ್ಲಿ ಹಾವು ಏನಾದರೂ ಇದ್ದರೂ ಕೂಡ ಅದರಿಂದ ನಮಗೇನೂ ಅಪಾಯ ಆಗೋದಿಲ್ಲ. ನೀರಿನ ಬಾಟಲ್ಲು, ಗ್ಲೂಕೋಸ್ ಬಾಟಲ್ಲು, ಒಂದು ಬ್ಯಾಗು, ಒಂದು ಸ್ಟಿಕ್ಕು, ಒಂದು ಟಾರ್ಚು, ಒಂದು ವಿಸಲ್ಲು, ಈ ಥರ. ಆಮೇಲೆ ದಿಕ್ಸೂಚಿ ಕ್ಯಾಂಪಸ್ಸು, ಇದನ್ನು ನಾವು ಇಟ್ಕೊಂಡು ಟ್ರೆಕ್ಕಿಂಗ್ ಹೋದರೆ ಒಳ್ಳೆಯದು. ಈವ್ನಿಂಗ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು ಈ ಪರಿಕರಗಳನ್ನು ಬಳಸ್ಕೊಂಡು
ನಾವು ವಾಪಸ್ ಬರುವಂಥದ್ದನ್ನು ನಾವು ಗಮನಿಸ್ಕೊಳ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ಲೇಸು. ಎಲ್ಲೂ ಸುತ್ತಮುತ್ತ ಎಲ್ಲ ಕೂಡ ಕಾಡು. ನೋಡಿ ಏನು ಚಂದ, ವಿಷಯದ ಸಂಕೇತ. ಖುಷಿಯಾಗಿದ್ದೀವಿ ಈ ಕ್ಷಣ ಅಂತ. ಆಯ್ತಪ್ಪ, ಟ್ರೈನಿಂಗೆಲ್ಲ ಮುಗಿಸ್ಕೊಂಡು ಬರ್ರಿ, ಮತ್ತೆ ನಿಮ್ಗೆ ಆ ಒತ್ತಡದ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಆದಷ್ಟು ಮನಸ್ಸಿನ ಸ್ಥೈರ್ಯವನ್ನು ಹೆಚ್ಚಿಸ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಅದೇ ನಾನು ಮುಂದುವರೆದು ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ಧ್ಯಾನದಲ್ಲಿ ಅವರೆಷ್ಟು ಖುಷಿಯಾಗಿದ್ದಾರೋ ಅಷ್ಟೇ, ಧ್ಯಾನದ ಒಂದು ಚಾರಣದಲ್ಲಿ ಎಷ್ಟು ಖುಷಿಯಾಗಿದ್ದಾರೋ ಅದೇ ರೀತಿ ತನ್ನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ತರಬೇತಿಯನ್ನು ಪಡಿತಾ ಇದ್ದಾರೆ. ಒಬ್ಬರು ಗುರುಗಳು ಕೂಡ ಇವರಿಗೆ ಆ ವಿಚಾರವಾಗಿ ಒಂದು ಬೋಧನೆಯನ್ನು ಮಾಡ್ತಿದ್ದಾರೆ. ವಿಡಿಯೋ ಕೊನೆಗೆ ನಿಮಗೆ ಗೊತ್ತಾಗ್ತದೆ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಆ ಪ್ರಕೃತಿಯ ಒಂದು ವಿಸ್ಮಯತೆಯನ್ನು ಅನುಭವಿಸ್ತಾ ಇದ್ದಾರೆ, ಆ ಸವಿಯನ್ನು ಸವಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ, ಅವರೆಲ್ಲ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಏನೋ ಒಂದು ಬೆಳ್ಳಿ ನಕ್ಷತ್ರಗಳು ಈ ಬೆಟ್ಟದ ಮೇಲೆ ಬಿದ್ದಂತೆ ಕಾಣ್ತಾ ಇದೆ ಅಲ್ವಾ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಂದಹಾಗೆ ಅಲ್ಲಿ ಧ್ಯಾನಕ್ಕೆ ಕೂತಿದ್ದಾರೆ ಎಲ್ಲರೂ ಕೂಡ. ಗುರುಗಳು ಮಾರ್ಗದರ್ಶನವನ್ನು ಮಾಡ್ತಿದ್ದಾರೆ. ನೀವು ಕೇಳಿಸ್ಕೊಳ್ಳಿ, ಆಸಕ್ತಿ ಇದ್ದರೆ ಖಂಡಿತ ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆಯಿಂದ ಸಮಾಧಾನವಾಗಿ ಆದಷ್ಟು ಹೆಡ್ಫೋನ್ ಹಾಕಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಕೇಳ್ಕೊಡ್ತೀನಿ ನಿಮ್ಮ ಹತ್ರ. ಮಾನವ ಧರ್ಮ ಒಂದೇ, ಅಹಿಂಸೋ ಪರಮೋ ಧರ್ಮ. ಯಾರು ಕಣ್ತೆಗಿಬೇಡಿ, ನೋ ಮೂಮೆಂಟ್, ಯಾವುದೇ ಆಲೋಚನೆ ಬೇಡ. ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ಇದೊಂದು ಅದ್ಭುತವಾದಂಥ ಅವಕಾಶ, ಸದುಪಯೋಗ ಮಾಡ್ಕೊಳ್ಳಿ. ಪ್ರತಿನಿತ್ಯ ಈ ಧ್ಯಾನ ಮಾಡಲೇಬೇಕು. ಎನಿ ಟೈಮ್ ಎನಿವೇರ್ ಈ ಧ್ಯಾನ ಮಾಡ್ಬೋದು. ಪ್ರಯಾಣದಲ್ಲಿದ್ದಾಗೂ ಮಾಡ್ಬೋದು, ಇದಕ್ಕೇನು ಮಡಿವಂತಿಕೆ ಇಲ್ಲ. ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತದ್ದೇನೂ ಇಲ್ಲ. ಅಂದಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಧನ್ಯವಾದಗಳು.